ನಮಸ್ಕಾರ ವೀಕ್ಷಕರೇ, ಸುನಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಸಿ ಕೊಬ್ಬರಿ ಚಟ್ನಿ ಮಾಡಕತ್ತೀನಿ ನೋಡ್ರಿ, ಹೋಟೆಲ್ ಸ್ಟೈಲ್ ಅಂತ ಹೇಳಿ. ಹೋಟೆಲ್ಗಿಂತ ನಾವು ಮನ್ಯಾಗ ಹೆಂಗೆ ಮಾಡ್ತೀನಲ್ಲ ಹಂಗೆ ಮಾಡಿ ತೋರ್ಸಾಕತ್ತೀನಿ ರೀ. ಮತ್ತು ಹೋಟೆಲ್ದಾಗ ತಿಂತೀವ್ರಲ್ಲ ಅದು ರುಚಿನೇ ಇರ್ತೈತಿ ಇದು. ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ ನೋಡ್ರಿ, ಹಸಿ ಕೊಬ್ಬರಿ ಇಲ್ಲ, ಒಣ ಕೊಬ್ಬರಿನ ತೊಗೊಂಡಿನಿ ರೀ ನಾನು, ಬಾಬರಿ ಕೊಬ್ಬರಿ. ಅದ್ರಾಗ ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಎಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಪುಟಾಣಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರಿ, ಕೊತ್ತಂಬರಿ ಹಾಕಿ ಸ್ವಲ್ಪ ಮಟ್ಟೆ ಜೀರಿಗೆ ರೀ, ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡ್ರಿ. ಹುಣಸೆ ಹಣ್ಣು ನಿಮಗೆ ಬೇಕಂದ್ರೆ ಹಾಕಿರಿ, ಇಲ್ಲಾಂದ್ರೆ ಇಲ್ಲರಿ. ಈಗ ಹಾಕಿ ಸಣ್ಣಗೆ ನಾನು ರುಬ್ಕೊಂಬಂದೀನಿ ನೋಡ್ರಿ. ಈಗ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಂಬಂದು ಬೇರೆದ್ದು ಒಂದು ಬಟ್ಟಲ್ದಾಗ ಎಲ್ಲ ಚಟ್ನಿ ತಿಕ್ಕೊಳಕತ್ತೀನಿ ನೋಡ್ರಿ. ಚಟ್ನಿ ತೊಗೊಂಡು ಈಗ ಈ ಚಟ್ನಿ ಹಂಗೆ ತಿಂದರೂ ನಡಿತೈತೆ ರೀ, ನೀವು ಒಗ್ಗರಣೆ ಹಾಕ್ತಾನಂದ್ರೂ ನಡಿತೈತೆ. ನಾನು ಒಂದು ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ, ಹಂಗೆ ಇದ್ರೂ ನಡಿತಿತ್ತ. ಇರಲಿ ಅಂಥೇಳಿ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಗಟ್ಟಿ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಬೋದು ರೀ. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ನೋಡ್ರಿ. ಈಗ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಯಿಸಿದ್ದೀನಿ ನೋಡ್ರಿ. ನಾನು ಎಣ್ಣೆ ಕಾಯಿಸಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡ್ರಿ. ಜೀರಿಗೆ ಹಾಕಿ ಒಂದು ಒಣ ಮೆಣಸಿನ್ಕಾಯಿ ಮುರಿದು ಹಾಕಿ ಸ್ವಲ್ಪ ಕರಿಬೇವು ಹಾಕ್ಯಾರ ಚಟಪಟ ಅಂದು ಕೂಡಲೇ ರೀ ಒಗ್ಗರಣೆ ಕೊಟ್ಟಿವಪ್ಪ ಅಂದ್ರೆ ನಮ್ಮದು ಚಟ್ನಿ ರೆಡಿ ಆಯ್ತು ನೋಡ್ರಿ. ಇಡ್ಲಿ ಒಳಗೆ, ದೋಸೆ ಒಳಗೆ ಎಲ್ಲಾದ್ರ ಹಿಂಬಾಲಿನೂ ಹೊಂತೈತೆ ರೀ ಇದು. ಅಗದಿ ಟೇಸ್ಟ್ ಇರ್ತೈತೆ ರೀ ಇದು. ಸೇಮ್ ಹೋಟೆಲ್ ಸ್ಟೈಲನ, ಹೋಟೆಲ್ ರುಚಿನೇ ಇರ್ತೈತೆ ರೀ ಇದು. ನೀವೊಮ್ಮೆ ಮಾಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ಹೊಸ ವಿಡಿಯೋ ಬಲ್ಲಿ ಸಿಗ್ತೀನಿ ರೀ ನಾನು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ, ವಿಡಿಯೋಗೊಂದು ಲೈಕ್ ಕೊಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕ.